ಸುರೇಶ್. ರೀ ಮೊದ್ಲೇ ತಲೆನೋವು ಇದ್ದಾನೆ. ಅವನ್ ಮುಂದೆ ನೀವು ರೀ ಎಲ್ಲ ಅಂದ್ಬಿಟ್ರೆ ಅವ ಅಷ್ಟೇ. ಯಾರು ಇವರು? ಇವ್ರ ನಮ್ಮ ರಿಲೇಷನ್. ನಾನ್ ಹೆಂಗ್ ರಿಲೇಷನ್ ಆಗ್ತೀನಿ? ಹೌದ? ಏನ್ರಿ ಹಿಂಗಂದ್ರಿ ನೀವು? ರಮೇಶ್ ಹಿಂಗ ಏನಾಗ್ಬೇಕ್ರಿ? ರಿಲೇಷನ್. ರಮೇಶ ನಂಗೇನಾಗ್ಬೇಕ್ರಿ? ರಿಲೇಷನ್. ಹಂಗಿದ್ಮೇಲೆ ನೀವು ನನಗೇನಾಗ್ಬೇಕ್ರಿ? ರಿಲೇಷನ್. ಹೌದಿಲ್ರಿ, ಮತ್ತೆ ರಿಲೇಟಿವ್ ಆದ್ಮೇಲೆ ಮುಗಿತು. ರಿಲೇಟಿವ್ ಇವರು. ಸರಿ, ನಂಗೆ ತಡ ಆಗ್ತಿದೆ, ನಾನು ಬರ್ತೀನಿ. ಆಯ್ತು, ಹೋಗ್ಬರ್ರಿ. ಸುರೇಶು, ವೈನಿ ಅವ್ರಿಗೆ ಫೋನ್ ಮಾಡ್ಲೇನು? ಬೇಡ ಬೇಡ, ಹೇಳ್ಬೇಡ. ವೈನಿಗೆ ಫೋನ್ ಮಾಡ್ಬೇಡ. ಮತ್ತೆ ವೈನಿ ಅವ್ರನ್ನ ಊರಿಗ್ ಕಡೆ ಕಳ್ಸಿ ನೀನ್ ಬೇರೆ ಕೆಲಸ ಮಾಡಕತ್ತಿ? ಏನು ಇಲ್ಲೋ ಮಾರಾಯ, ಅವರು ನಮ್ ರಿಲೇಷನ್. ಆ ಹುಡುಗಿ ನಮ್ ರಿಲೇಟಿವ್ ಇದ್ಲಲ್ಲ, ಅವ್ನ ನನ್ನ ರಮೇಶ್ ಅನ್ನ ಫೋನ್ ಮಾಡಿದ. ಪಾಪಕ್ಕೆ ಏನೋ ಇಂಟರ್ವ್ಯೂ ಇತ್ತಿಲ್ಲ. ಇಂಟರ್ವ್ಯೂ ಇದ್ದಾಗ ಪಾಪ ಲಾಸ್ಟ್ನಾಗೆಲ್ಲ ಇದ್ರ ಪಾಪ ಒಂಟಿ ಹುಡುಗಿಯಲ್ಲ, ಆ ಹುಡುಗಿಗೆ ಲಾಸ್ಟ್ನಾಗ ಹೆಂಗ್ ಇಡಕಾಕತಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ನಮ್ಮನೆ ಕಳ್ಸಪ್ಪ ಅನ್ನಿ. ಈಗ ಇರ್ಲಾರ್ದ ನಮ್ಗೇನು ಅದು ಅಕಸ್ಮಾತ್ ಅದ ಆಗಿದ್ದ. ಈಗ ಇಂಟರ್ವ್ಯೂ ಮುಗಿಸ್ಕೊಂಡ್ ಬರ್ತಾಳ, ಈಗ ಊರಿಗೆ ಹೊಂಟು ಬಿಡ್ತಾಳಕ್ಕೆ. ಇರಂಗಿಲ್ಲ, ಈಗ ಮುಂಜಾನೆ ಬಂದ್ಲ, ಈಗ ಹೊಂಟಾಳ ಅಷ್ಟ. ಈಗ ಅಷ್ಟ ಆಯ್ತಪ್ಪ ಟೈಮ್, ಹೊಂಟು ಬಿಡ್ತಾಳ ಈಗ. ಮತ್ತೇನ್ ಮಾಡಿಲ್ಲ ತಾನೇ? ಏನು ಇಲ್ಲ ಮಾರಾಯ, ಹೋಗ್ತಾಳ ಊರಿಗೆ ಹೋಗ್ತಾಳ ಈಗ. ಮತ್ ನೀ ಯಾಕೆ ನನಗೆ ವೈನಿ ಅವ್ರು ಫೋನ್ ಮಾಡಿದ್ರು, ಇಲ್ಲಿ ಹೋಗಿ ನೋಡ್ಕೊಂಬ ಅಂತ ಕಳಿಸಿದ್ರು. ಹಂಗೆ ಸುಮ್ನೆ ಬಂದೆ. ಅಯ್ಯೋ, ಆಕಿ ನಿನಗೂ ನೋಡ್ಕೊಂಡ್ ಮಾತ್ ಫೋನ್ ಮಾಡಿ. ಈಗ ನೋಡಿದಿಲ್ಲ ಎಲ್ಲ? ನೋಡಿದೆ ಮತ್ ಹೋಗ್ ಹೋಗ್. ಹೋಗ. ಅಯ್ಯೋ ಪಾಪ, ನನ್ನ ಗಂಡ ಎಷ್ಟು ತ್ರಾಸ ಪಡ್ಲಿಕ್ಕತ್ತಾರೆ ಯಾರಿಗೆ ಗೊತ್ತಲ್ಲೇ. ಸುಮ್ಮನೆ ಇವತ್ತೇ ಊರಿಗೆ ಹೋಗ್ಬಿಟ್ರ ಅವರು ಖುಷಿ ಪಡ್ತಾರೆ. ನಾವು ಬರೋದು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಫೋನ್ ಬಂತಲ್ಲಪ್ಪ, ಇಕ್ಕಿದ ಫೋನ್. ಹಲೋ ಹಲೋ, ಏನಿಲ್ಲ, ಸುಮ್ ಕೂತೀನಿ ನೋಡ, ಆರಾಮ ಕೂತೀನಿ. ನಾ ಇವತ್ತೇ ಊರಿಗೆ ಬರಾಕತ್ತೀನ್ರಿ. ಇವತ್ತು ಊರಿಗೆ ಬರತ್ತಿ? ನೀವೇ ಹೇಳಿದ್ರಲ್ರಿ ನನಗೆ ಬಿಟ್ಟಿರ್ಲಿಕ್ಕ ಬ್ಯಾಸರ ಆಗ್ತದಂತ. ನನಗೂ ಇಲ್ಲೇ ಬ್ಯಾಸರ ಆಗ್ಲಿಕ್ಕತ್ತದ. ನಾ ಇವತ್ತೇ ಬಿಟ್ಟು ಹೊಂಟು ಬರ್ತೀನ್ರಿ ಅಲ್ಲೇ. ಇವತ್ತು ಬರತ್ತಿ? ಬೇಡ, ನೀ ಏನೋ ನಾಡ್ದ ಮದ್ವಿ ಮುಂಜಿ ಅದೇನ ಅಂದಲ್ಲ, ಅದೆಲ್ಲ ಮುಗಿಸ್ಕೊಂಡ ಬಾರ. ಯಾಕ್ರಿ, ನಾ ಇವತ್ತು ಬರತ್ತೀನಿ. ಅಯ್ಯವ್ವ, ಬೇಡ ಬೇಡ, ನೀ ಇಷ್ಟಗೂ ಬರಬೇಡ. ಹೇಳದ್ ಕೇಳ, ಅಲ್ಲೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಒಂದು ವಾರ ಆರಾಮ ಬಾರ್ಲ. ಹೌದ್ರಿ, ಸರಿ ಹಂಗಂದ್ರ. ಆತ ಆತ. ಅಯ್ಯೋ, ಇನ್ನೂ ಏನೂ ಆಗಿಲ್ಲ, ಈಗ ಬರ್ತಾನ ಅನ್ನತಾಳ. ಹೋಗಿ ಲಗು ಬರ್ಲಪ್ಪ ಇಂಟ್ರ್ಯೂ ಇಂದ. ಅಲ್ಲ, ನನ್ನ ಹೆಂಡತಿಗೆ ಹೆಂಗೋ ಒಂದು ಮ್ಯಾನೇಜ್ ಮಾಡಿ ಒಂದು 4 ದಿವ್ಸ ಬಿಟ್ಟು ಬರಕ್ಕೆ ಹೇಳಿದ್ನಿ. ಈಗ ಯಾವಾಗ ಬಂದಾಳ, ಒಂಚೂರು ನೋಡು, ಏನ್ರಿ ಅಡ್ಜಸ್ಟ್ ಆದ್ರೆ ಓಕೆ. ನಡು ಈಕೆ ನಾನು ಹೆಂಡತಿ ಬರ, ನಾ ಬಂದ್ಬಿಡ್ತೀನಿ ರೀ ಈಗ. ಅಯ್ಯೋ, ಅದಕ್ಕೆ ಭಾಳ ಹೇಳಿದ್ನಿ. ಈಕೆ ಯಾಕೆ ಫೋನ್ ಮಾಡ್ಯಾಳ ನೋಡಿ, ನಿಂದ್ರೆ ಇಂಟ್ರಿಗೆ ಹೋಗಿದ್ವಲ್ಲ. ಹಲೋ, ಇವತ್ತು ಹೋಗಿದ್ದು ಇಂಟರ್ವ್ಯೂ ಆಗ್ಲಿಲ್ಲ. ಇನ್ನೂ 1-2 ದಿನ ಇಲ್ಲೇ ಇರ್ಬೇಕಾಗತ್ತೆ. ದೊಡ್ಡ ಬಂದು ಬಾಯಿಗೆ ಬಿತ್ತು. 2 ದಿನ ಯಾಕ್ರಿ, ಇನ್ನೂ 1 ವಾರ ಇರ್ರಿ ಇಲ್ಲೇ. ಗೊತ್ತಿಲ್ಲ, ಇನ್ನು 1-2 ದಿನ ಆಗ್ಬೋದು, 1 ವಾರನೂ ಆಗ್ಬೋದು. ನಿಮ್ಗೇನು ತೊಂದರೆ ಇಲ್ಲ ತಾನೆ? ನೀವು ಪಾಪ ನಮ್ಮ ಮನೆಯಾಗಿದ್ರ ನಮಗೇನ್ರಿ ತೊಂದರೆ ಆಗ್ತದೆ? ನಮಗೇನು ತ್ರಾಸಾಗಲ್ಲ, ನೀವು ಆರಾಮಾಗಿರ್ರಿ. ನಿಮ್ಗೇನು ತೊಂದರೆ ಇಲ್ಲ ಅಂತಂದ್ರೆ ನಾನು ಇಲ್ಲೇ ಉಳ್ಕೋಬೋದಾ? ನಾನೇ ಹೇಳಿದ್ದಿಲ್ಲ ನಿಮ್ಗೆ 1 ವಾರ ಇರ್ರಿ ಅಂತ ಹೇಳಿ. ಅದು ಇರ್ರಿ ಆರಾಮಾಗಿ. ಓಕೆ, ಥ್ಯಾಂಕ್ ಯು. ಆಯ್ತು ರೀ. 1 ವಾರ ಇರ್ತಾವಂತ ಅಷ್ಟರೊಳಗೆ. ಆಹಾ, ಆಕೆಗೆ ಕೆಲಸನೇ ಸಿಗಬಾರ್ದು
ಪರ್ಮನೆಂಟ್ ಆಕಿ ಇಲ್ಲೇ ಇರೋಲ್ಲಕ್ ನಮ್ಮ ಮನ್ಯಾಗ. ನಿಲ್ಲಿಸ್ರಿ ಇದು. ಎಲ್ಲೋ ನನ್ನ ಹೆಂಡತಿ ವಾಯ್ಸ್ ಕೇಳ್ತಲ್ಲಪ್ಪ, ಊರಿಂದನೇ ಅಂದ್ಲ. ನಾ ಇಲ್ಲಿ ಹೇಳಿದ್ದು ಆಕಿಗೆ ತಂತಿ ಮೂಲಕ ಕೇಳಿಸ್ತಾ. ನನ್ನ ಹೆಂಡತಿ ಊರಾಗಿದ್ಲಲ್ಲ, ಆಕಿ ವಾಯ್ಸ್ ಹೆಂಗ್ ಬಂತಿಲ್ಲ ಊರಾಗ? ಮುಂದೆ ನಿಂತೀನಿ. ಏನ್ರಿ ಇದು? ಅಲ್ಲಿ ಒಳಗೆ ಯಾರಿಗೋ ಅಡಿಗೆ ಹಚ್ಚಿ ನೀವಿಲ್ಲಿ ಐ ಮಾಡ್ಕೊತ ಕೂತೀರಿ. ಯಾರು ಇಲ್ಲ, ಅದು ರಿಲೇಷನ್. ರಿಲೇಷನ್ ಅಂದ್ರೆ ರಮೇಶ್ ಇದ್ದಲ್ಲ, ಅವನ್ ರಿಲೇಷನ್ ಅವರು. ನಿಮ್ ರಿಲೇಷನ್ ನನಗ್ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ರಿಲೇಟಿವ್ ಅವರು. ಮತ್ ನನಗೆ ಯಾಕೆ ಹೇಳಿಲ್ಲ? ನಿಂಗೆ ಹೇಳ್ಬೇಕಂತೇಳಿ ಒಂದ್ 3-4 ಸಲ ಫೋನ್ ಮಾಡಿದೆ, ನಿಂದು ಬರೀ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅದಕ್ಕೆ ಹೇಳಿಕಾಗಲಿಲ್ಲ. ಏನ್ ಮುಹೂರ್ತ ನೋಡ್ಲಿಕ್ಕತ್ತಿದ್ರೆ ಕೂತ? ಅಯ್ಯ ಇಲ್ಲ, ಫೋನ್ ಮಾಡಿದ್ದೆ, ಮುಹೂರ್ತ ಯಾಕೆ ನೋಡ್ಲಿ. ಇಲ್ಲಿ ಅದರ ಫೋನ್ ಯಾಕೆ ಬಂದಿಲ್ಲ? ಅದು ಕನೆಕ್ಟ್ ಆಗಿಲ್ಲ, ನಾ ಏನ್ ಮಾಡ್ಲಿ. ಆಮೇಲೆ ನೀ ಬೈಯುವಂಗ ನಾ ಏನೂ ಮಾಡಿಲ್ಲ. ಟೀ ಮಾಡಿದೀನ್ರಿ. ರೀನಾ ಇಲ್ಲಿವರೆಗೂ ಬಂದದ ವಿಷಯ ನಿಮ್ದು? ಏಯ್ ಬಾರ ಇಲ್ಲಿ. ಏನ್ರಿ ಈಗ ಕೂಗೋದು? ಮರ್ಯಾದೆ ಇಲ್ವಾ? ಮರ್ಯಾದೆ ಕೊಡ್ಬೇಕು ನಿಮ್ಗೆ. ಸುಮ್ಮನೆ ನೀವು ಏನಿದು? ನಮ್ಮ ಮನೆಗೆ ಬಂದ್ರೆ ನನಗೆ ರೋಕ್ ಹಾಕ್ತೀನಿ. ಮಾತಾಡಿ, ಯಾಕೆ ಹಿಂಗ್ ಕೂಗ್ತಾ ಇದ್ದೀರಾ? ನನ್ ಮನೆಗೆ ಬಂದ್ ನನ್ನ ಅಡಿಗೆ ಮನೆಗೆ ಹೋಗಿ ಬಂದ್ ಮತ್ತೆ ನನ್ ಮೇಲೆ ಜೋರ್ ಮಾಡ್ತೀನಿ. ಹೌದು, ನಾನ್ ಮಾಡ್ತೀನಿ. ಏನಿವಾಗ? ಏನ್ರಿ ಯಾರು ಇವ್ಕಿ? ಇವರಿಬ್ರು ಹೊರಗೋದೇ ಚಲೋ ಇದೆ. ಏನ್ ಹಿಂಗಾಗ್ತೀರಿ ಇಬ್ರು? ಏನ್ ತಿಳ್ಕೊಂಡಿರಿ ನೀವು? ಯಾರಕ್ಕಿ? ಯಾರು? ನಮ್ಮ ಮಾಮನ ಮಗಳು. ಈಕೀಗ ಈ ಮನಿ ಕಳಿಸಿದ್ದೆ ನಾ. ಮತ್ತೆ ಇಂಟ್ರಿ ಅಂತ ಏನೋ ಹೇಳಿದ್ಲು. ನನಗ ನಿಮ್ದೊಂದು ಪೆನ್ ಡ್ರೈವ್ ಸಿಕ್ಕಿತ್ತು, ಅದಕ್ಕೆ ಪಾಸ್ವರ್ಡ್ ಬೇರೆ ಹಾಕಿತ್ತು. ನನಗೆ ಯಾಕೋ ಡೌಟ್ ಬಂದು ಅದಕ್ಕೆ ನಿಮ್ಗೆ ಟೆಸ್ಟ್ ಮಾಡೋಣಂತೆ ಆಕಿ ಕಳಿಸಿದ್ದೆ ನಾ. ಈಕಿ ನಿಮ್ಮ ಹತ್ರ ಪಾಸ್ವರ್ಡ್ ಬೈ ಬಿಡಿಸ್ಕೊಂಡು ಚೆಕ್ ಮಾಡಿಲ್ಲ ಅಂತ. ಆ ಪೆನ್ ಡ್ರೈವ್ ಒಳಗ ಬರೇ ನಿಮ್ದು ಆಫೀಸ್ ವರ್ಕ್ ಇತ್ತಂತ್ರಿ. ನಾ ಏನೋ ಅನ್ಕೊಂಡಿದ್ದೆ.
ಅದ್ರಾಗ ಏನೂ ಇಲ್ಲ. ಈಗ ನಿರಾಳ ಆದೇನ. ಏನಮ್ಮ ಹೆಂಗಿದಾನ ನನ್ ಗಂಡ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಶ್ರೀರಾಮಚಂದ್ರ. ನನ್ ಬಗ್ಗೆ ಕೆಟ್ಟಾಗ್ ನೋಡೋದಿರ್ಲಿ, ಮಾತು ಸಹ ಆಡ್ಲಿಲ್ಲ, ಅಷ್ಟು ಒಳ್ಳೆಯವರು. ನನ್ಗೆ ಟೈಮಿಗೆ ತಿಂಡಿ ಊಟ ಅವರೇ ನೋಡ್ಕೊಂಡ್ರು. ಇಂಥ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಯಾ. ಅಲ್ಲ, ನಾ ಕಡೆ ವಾರಗಣ್ಣೊಳಗೆ ಅದು ಇದು ನೋಡಿದ್ದೆ, ಅದು ಹೇಳೇ ಇಲ್ಲ. ಚಲೋ ಆತ್ ಬಿಡು, ಮುಚ್ಚಿಟ್ಕೊಂಡ. ಅಮ್ಮ ನೋಡ್ದಿಲ್ಲ ನನ್ನ ಬಗ್ಗೆ ಹೆಂಗೆ ಹೇಳೋದು, ನೋಡಿದಿಲ್ವ? ಅಯ್ಯೋ, ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲೇನ್ರಿ? ಬಾರ, ನಾವು ಮೇಲೆ ಹೋಗೋಣ, ಮಾತಾಡ್ಬೇಕಾಗ್ಯದ. ಏನಿಬ್ರು ಅನ್ಯೋನ್ಯವಾಗಿ ಹೋದ್ರು. ಹಿಂಗೆ ಪರ್ಮನೆಂಟಾಗಿ ಇಬ್ರು ಇಲ್ಲೇ ಇದ್ಬಿಟ್ರೆ ನನಗೆ ಅಕ್ಕಪಕ್ಕ. ಯಾಕೆ ಇರಂಗಿಲ್ರಿ ಒಂದು ರೆಡಿ ಟೇಕ್ ಯಾಕೆ ಇರಂಗಿಲ್ರಿ? ಒಂದು ಊರಿಗೆ 100 ದಾರಿ ಇದ್ದಂಗ ಒಂದು ಸಮಸ್ಯೆಕ್ಕ 100 ಪರಿಹಾರ ಇರ್ತಾವು. ಆದ್ರ ಸ್ವಲ್ಪ ಫಿನಾನ್ಸ್ಲಿ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅದಕ್ಕಿಷ್ಟ ರೊಕ್ಕ ಖರ್ಚಾಗ್ಲಿ, ನಮ್ದು 24 ಎಕರೆ ಆಸ್ತಿ ಇದೆ, ಒಬ್ಬಳೇ ಮಗಳು ನಾನು ಕೊಡ್ತೀನಿ ಬಿಡ್ರಿ. ಆಯ್ತು ಬಿಡ್ರಿ, ನೀವೇ ಎಷ್ಟು ಧೈರ್ಯ ಕೊಡ್ತೀರಿ ಅಂದಾಗ ನಮ್ಗೆ ರೆಡಿ ಟೇಕ್. ಏನು ಹೆಸರು? ಬಿಟ್ಬಿಡ್ತೇನೆ, ನಿನ್ನಲ್ಲ ಅವನ್ನ ಬಿಟ್ಬಿಡ್ತೇನೆ. ಇದನ್ನ ನಮ್ಮಣ್ಣ ದುಡ್ಡಿನ ವಿಚಾರದಾಗ ಖರೀದಿಸದ ನಮಗೆ ಬಿಟ್ರೆ ನನಗೆ ನೀವು ಬೇಕಂತೇಳಿ ಹಠ ಹಿಡಿದಂದ್ರೆ ಅವೇನು ಬೇಡ ಅನ್ನೋದಿಲ್ಲ, ಹ್ಞೂ ಅಂತಾನೆ. ಒಂದು ವೇಳೆ ಹ್ಞೂ ಅನ್ಲಿಕ್ಕೆ ಏನಾಯ್ತು, ಜಗತ್ತು ಯಾವ್ದಾರ ಹೋಟೆಲ್ನಾಗ ನಾ ಸಪ್ಲೈರ್ ನೀ ಬಾಂಡೆ ಒಟ್ಟಾಗ ಇಬ್ರು ಚಲೋ ತಂಗ. ಮಾಡ್ರಿ ನಾಟಕ ಆಡ್ತಿದ್ದಾರೆ ನೀವು. ಇದ್ರಾಗ ನಂದೇನ್ ತಪ್ಪಿಲ್ರಿ ಸರ. ಗುರುಜಿ, ನಿಮ್ಮ ದೇವ ಸಂದೇಶದಲ್ಲಿ ಸೂಚಿಸಿದ ಯುವಕ ಇವನೇ ಬಂದಿದ್ದಾನೆ, ಮಾತನಾಡಿಸಿಕೊಳ್ಳಿ. ಓಹ್, ಏನು ತೇಜಸ್ಸು, ಏನು ಹುಮ್ಮಸ್ಸು! ರಾಜನಾಗುವ ಎಲ್ಲ ಲಕ್ಷಣಗಳು ನಿನ್ನಲ್ಲಿ ತಾಂಡವವಾಡುತ್ತಿದೆ. ಆದರೆ ಏನಾಯ್ತು ಗುರುಜಿ? ಅದನ್ನು ನನ್ನ ಶಿಷ್ಯ ಹೇಳ್ತಾನೆ. ನಾನು ಹೇಳಿ ಮರ, ನೀನ ಮ್ಯಾನೇಜ್ ಮಾಡ್ಬೇಕಿಲ್ಲ ಅಂತ ಹೇಳಿ ನಾನು ಶಿಷ್ಯ ಹೇಳ್ತಾನೆ ಅಂತಿರೋದು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದ್ರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನೋ ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ. ದಯಮಾಡಿ ಎಲ್ರು ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಸುಶೀಲ್ ಮೊಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.